ರೆಡಿ ಮಾಡಿದ್ದಾರೆ ಎಲ್ಲ ಮೇಲೆ ಅಂತ ಅಷ್ಟೇ ಬಾಕಿ ಈಗ ಆಲ್ರೆಡಿ ಬಂದು ಕೂತ್ಕೊಬಿಟ್ಟವ್ರು ಎಲ್ಲರೂ ಯಾರ್ದು ಬ್ರದರ್ ಇದ್ದಾರೆ ಇಲ್ಲೇ ಗ್ಲಾಸ್ ಬಿತ್ತಲ್ಲ ಫುಲ್ಲು ಮೇಲೆ ಬಂದಮೇಲೆ ಇದು 25,000 ಅಡಿ ಹೈಟಲ್ಲಿ ಹೋಗ್ತಾ ಇರ್ತದೆ. ಸ್ಪೆಷಲು ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಎದುರುಗಡೆ ಈ ತರ. ಹಾಯ್ ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈ ದಿನದ ಪಯಣ ನಾವು ಗೋವಾ ರಾಜ್ಯಕ್ಕೆ ಹೋಗ್ತಾ ಇದೀವಿ. ಅಂದರೆ ಈ ಮಾನ್ಸೂನ್ ಟೈಮಲ್ಲಿ ಸ್ವಲ್ಪ ಬೇರೆ ಬೇರೆ ಸ್ಟೇಟಲ್ಲಿ ಓಡಾಡಿದ್ವಿ. ಸೊ ಹಂಗಾಗಿ ಈ ಸಲ ಗೋವಾಗೆ ಹೋಗ್ಬೇಕು ಅಂತ ಅನಿಸ್ತು. ಏನಪ್ಪ ಅಂತಂದರೆ ಒಂದು 6 ತಿಂಗಳಾಗಿದೆ ನಾನು ಗೋವಾಗೆ ಹೋಗಿ. ಹಂಗಾಗಿ ಗೋವಾಗೆ ವಿಸಿಟ್ ಮಾಡಿ ಅಲ್ಲೇನಾರ ಸಾಧ್ಯವಾದರೆ ಬೆಳಗಾಂ ಡಿಸ್ಟಿಕ್ ಹೋಗೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲೊಂದು 4-5 ಫಾಲ್ಸ್ಗಳು ಬರ್ತವೆ. ಸೊ ಮಳೆ ಏನಾರು ತುಂಬ ಜಾಸ್ತಿ ಇದ್ದರೆ ಅಲ್ಲಿ ಹೋಗಲ್ಲ. ನಾನು ಅಲ್ಲಿಂದ ಗೋವಾದಲ್ಲಿ ಒಂದು ಫಾಲ್ಸ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಸುರ್ಲಾ ವಾಟರ್ ಫಾಲ್ಸ್ ಅಂತ. ಪಣಜಿಯಿಂದ ಒಂದು 72 ಕಿಲೋಮೀಟರ್ ದೂರ ಆಗುತ್ತೆ ಆ ಒಂದು ಫಾಲ್ಸು. ಅದಕ್ಕೆ ವಿಸಿಟ್ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಾವೆಲ್ಲ ಒಂದು 5-6 ಜನ ಸ್ನೇಹಿತರು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಬೆಂಗಳೂರಿಗೆ ಹೋಗಿ ಬೆಂಗಳೂರು ಏರ್ಪೋರ್ಟಲ್ಲಿ ಕಾರ್ ಹಾಕ್ಬಿಟ್ಟು ಅಲ್ಲಿಂದ ಫ್ಲೈಟಲ್ಲಿ ಹೋಗಿ ಅಲ್ಲಿಂದ ಬೈಕ್ ತಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಂಗಂತ ಹೇಳಿ ಅರ್ಲಿ ಮಾರ್ನಿಂಗ್ ಈಗ 9:30 ಆಗಿದೆ. ಸೊ ಮೈಸೂರಿಂದ ಹೊರಟಿದ್ದೀವಿ. ಸೊ ಸೂಪರಾಗಿರುತ್ತೆ ಅಂದ್ಕೊಂಡಿದ್ದೀನಿ ಈ ಒಂದು ಜರ್ನಿ ಮತ್ತು ಡ್ರೈವು. ಸೊ ನೋಡೋಣ, ಗೋವಾಗೆ ಹೋಗಿ ಒಂದು ಒಳ್ಳೆ ವಾಟರ್ ಫಾಲ್ಸ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಾನು ಬರ್ತೀನಿ, ನಿಮಗೂ ತೋರಿಸ್ಕೊ ಬರ್ತೀನಿ ಆ ಒಂದು ವಿಡಿಯೋನ. ಸೊ ಈಗ ಇಲ್ಲಿಂದ ಏರ್ಪೋರ್ಟ್ ಜರ್ನಿ ಮಾಡ್ಬಿಡೋಣಾಗಿದೆ. 9:30 ಬೆಳಗ್ಗೆ ಮಂಗಳವಾರ. ಅಂದರೆ ನಾವು ಯಾವಾಗಲೂ ಟ್ರಾವೆಲ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ವೀಕೆಂಡ್ ಅಂತೂ ಸ್ಟಾರ್ಟ್ ಮಾಡಲ್ಲ, ವೀಕ್ ಡೇಸಲ್ಲೇ ಟ್ರಾವೆಲ್ ಶುರು ಮಾಡಿರ್ತೀವಿ. ಸೊ ಅಂಥ ರಶ್ ಇಲ್ಲ ಮೈಸೂರು ಮತ್ತು ಬೆಂಗಳೂರು ರೋಡು. ಸೊ ಮೋರ್ ದೆನ್ 5 ಅವರ್ಸ್ ಜರ್ನಿ, ಇಲ್ಲಾಂದರೆ 4 ಅವರ್ಸ್ ಜರ್ನಿ ಅನಿಸುತ್ತೆ. ಡಿಪೆಂಡ್ಸ್ ಆನ್ ನಮಗೆ ಟ್ರಾಫಿಕ್ ಮೇಲೆ ಡಿಸೈಡ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ಫ್ರೀ ಆಗಿದೆ ರೋಡು. ಬೆಂಗಳೂರು ರೀಚ್ ಆಗ್ಬಿಟ್ಟ ಇದ್ವಿ. ಇನ್ನೊಂದು ನೈಸ್ ರೋಡು ಬಂದೇ ಬಿಡ್ಬಲ್ಲ. ಕುಂಬಳಗೋಡು ಮೆಟ್ರೋ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಚೆಲ್ಗಟ್ಟ. ಇಲ್ಲಿಂದ ಲೆಫ್ಟ್ ಅಂತ ಹೋಗ್ಬಿಡ್ತೀವಿ, ಅಂದರೆ ನೈಸ್ ರೋಡ್ ಮೇಲೆ. ಟೈಮ್ ಬಂದು ಈಗ 11:51. ಊಟ ಮಾಡೋಣ ಅಂತ ನಿಲ್ಲಿಸಿದ್ವಿ. ಬೆಂಗಳೂರು ಏರ್ಪೋರ್ಟಿನ 27 ಕಿಲೋಮೀಟ್ರ್ ಇದೆ. ಇಲ್ಲ ನೋಡಿ ಶಿವಾಜಿ ಮಿಲ್ಟ್ರಿ ಹೋಟೆಲ್ ಅಂತ ಇದ್ದಾರ, ಇಲ್ಲಿಗೆ ಬಂದಿದ್ವಿ. ಬನ್ನಿ ಒಳಗಡೆ ಹೋಗೋಣ, ಮೇಲೆ ಹೋಗ್ಬೇಕಂತ. ನಮ್ಮ ಹುಡುಗರಲ್ಲಿ ಆಲ್ರೆಡಿ ವೇಟಿಂಗು, ಬಾರಿಸ್ತಾ ಅಂದ್ರೆ ಬ್ಯಾಟಿಂಗು. ಏನಪ್ಪ ಇದು ಸ್ಪೆಷಲ್ಲು? ಮಟನ್ ಹೊಡಿದವ್ರ ಅಲ್ಲ ಆಟ ಮಾಡೋದು, ನಮಗೂ ಹೇಳಿದಿರ್ತಾನೆ. ಓಕೆ. ಸೊ ಒಳಗಡೆ ಬಂದ್ವಿ. ಒಳಗಡೆ ಬಂದರೆ ಮಟನ್ ಚಾಪ್ಸ್ ಮತ್ತು ಗೀ ರೈಸ್ ಹೇಳಿದೆ. ಸೊ ಬಿಸಿ ಬಿಸಿ ರೈಸ್ ಕೊಟ್ಟಿದ್ದಾರೆ, ಒಳ್ಳೆ ಮಟನು. ಸೊ ಈಗ ಬಿಸಿ ಊಟ ಮಾಡಿ ಇಲ್ಲಿಂದ ಇನ್ನೂ 22 ಕಿಲೋಮೀಟ್ರ್ ದೂರ ಇದೆ ಬೆಂಗಳೂರು ಏರ್ಪೋರ್ಟು. ಸೊ ಊಟ ಮಾಡಿ ಆರಾಮಾಗಿ ಟ್ರಾವೆಲ್ ಮಾಡ್ತೀವಿ. ಅಲ್ಲಿಗೆ ಕರೆಕ್ಟಾಗಿ ಆಗುತ್ತೆ ನಾವು ಬಂದಿರೋಂಥ ಟೈಮಿಂಗ್ಸು. ಸೊ ಬ್ಯಾಟಿಂಗ್ ಮಾಡ್ಬಿಡೋಣ ಆಗಿದೆ. ಈಗ ಊಟ ಮಾಡ್ಕೊಂಡು ಬಂದರೆ ಕೆಳಗಡೆ ಫುಲ್ ಮಳೆ. ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀನಿ, ಕಾರ್ ಪಾರ್ಕಿಂಗು. ಅಲ್ಲಿ ಕಾರಲ್ಲಿ ನಿಂತಿದೆ, ಲೇಟ್ ಆಗಿಬಿಡ್ತದೆ. ಅರ್ಜೆಂಟಾಗಿ ಹೋಗ್ಬೇಕು ಈಗ ಏರ್ಪೋರ್ಟ್ಗೆ. ಕರೆಕ್ಟಾಗಿ ಒಂದು ಫ್ಲೈ ಆಗ್ತಾಯಿದೆ ನೋಡಿ, ಎಲ್ಲ ಕಾಣಿಸ್ತಾ ಇದೆ. ವಿಮಾನ ನಿಲ್ದಾಣ ಲೆಫ್ಟ್ ಸೈಡು ನಮ್ಮದು ಟರ್ಮಿನಲ್ 1ಗೆ ಹೋಗ್ತಾ ಇರೋದ್ರಿಂದ ಲೆಫ್ಟ್ ತಗೊಬಿಡ್ತೀನಿ ಇಲ್ಲಿಂದ. 3:30 ಇರೋದು ಆ್ಯಕ್ಚುಲಿ ನಮ್ಮದು ಫ್ಲೈಟು. ಅರ್ಲಿ 1.5 ಅವರ್ ಮುಂಚೆ ಇರಬೇಕು ಅಂತ ಹೇಳಿ ಬಂದ್ವಿ ಬೇಗ. ಅಂದರೆ ನಾವು ಕರೆಕ್ಟ್ ಟೈಮ್ಗೆ ರೀಚ್ ಆಗ್ಬಿಡ್ತೀವಿ ಅಂತ ಅನಿಸುತ್ತೆ. ಯಾಕೆಂದರೆ ಈಗ ಟೈಮ್ ಬಂದು 1:42. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಬಟ್ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಮೆಟ್ರೋ ಆಗ್ಬಿಟ್ರೆ ನಮ್ಗೆ ಈಸಿ ಆಗ್ಬಿಡ್ತದೆ. ಮೆಟ್ರೋ ಆಗ್ಬಿಟ್ರೆ ಡೈರೆಕ್ಟ್ ಅಲ್ಲಿಂದನೇ ಬಂದ್ಬಿಡ್ಬೋದು. ಇಷ್ಟೊಂದು ಟ್ರಾಫಿಕಲ್ಲಿ ಸಿಗಾಕೊಳ್ಳೋ ಅವಶ್ಯಕತೆ ಇರಲ್ಲ. ಟರ್ಮಿನಲ್ 1 ಈಗ ನಮ್ಮದು, ಅಂದರೆ ಟರ್ಮಿನಲ್ 2ಗೆ ಇಲ್ಲ ಆ್ಯಕ್ಚುಲಿ. ಅಂದರೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಮಾಡಿದರೆ ಟರ್ಮಿನಲ್ 1ಗೆ ಹೋಗ್ಬೋದಿತ್ತು. ಅಲ್ಲಿ ನೋಡಿ ನಮ್ಮ ಕೆಂಪೇಗೌಡ್ರದ್ದು ಫುಲ್ ಸ್ಟ್ಯಾಚ್ಯು ಏನು ಸೂಪರ್ ಆಗಿದೆಲ್ಲ. ಥ್ಯಾಂಕ್ ಯು ಗೌಡ್ರೆ, ಬೆಂಗಳೂರು ಕಟ್ಕೊಟ್ಟಿದ್ದಕ್ಕೆ. ಈ ಥರ ಒಂದು ಸುಂದರವಾದ ನಗರ ಕಟ್ಕೊಂಡಿದ್ದೀರಾ. ತುಂಬ ಖುಷಿಯಾಗಿ ನಾವಿಲ್ಲಿ ಬದುಕ್ತಾ ಇದ್ದೀವಿ ಅಷ್ಟೇ. ಗಾಡಿ ಇಲ್ಲಿ ಪಾರ್ಕ್ ಮಾಡಿದೆ, ಅದು ಖಾಲಿ ಇತ್ತು ಮರದ ಕೆಳಗಡೆ ಇವತ್ತು. ಈಗ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಹೆಚ್ಚು ಕಡಿಮೆ ಒಂದು 10 ನಿಮಿಷ ಟೈಮ್ ಬೇಕು. ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಈ ಥರ ಎಸ್ಕಲೇಟರ್ ಇರ್ತದೆ, ನಡೆಯೋಕ್ಕಾಗದೇ ಇದ್ದವರು ಆರಾಮಾಗಿ ಇದ್ರ ಮೇಲೆ ನಿಂತ್ಕೋಬೋದು. ಅಷ್ಟು ದೂರ ಪಾಸ್ ಮಾಡಿಬಿಡ್ತದೆ. ಈ ಥರ ಎಸ್ಕಲೇಟರ್ ಬರುತ್ತೆ. ಅಂದರೆ ಏನಕ್ಕೆ ಈ ಥರ ಎಸ್ಕಲೇಟ್ ಮಾಡಿದ್ದಾರೆ ಅಂತಂದರೆ, ಲಗೇಜ್ ಇದ್ದರೆ ಅಲ್ಲಿವರೆಗೂ ಎತ್ಕೊಂಡೋಕ್ಕಾಗಲ್ಲ, ಟರ್ಮಿನಲ್ 1ವರೆಗೂ ಅಂತೇಳಿ ಪಾರ್ಕಿಂಗಿಂದ ಈ ಥರ ಒಂದು ಎಸ್ಕಲೇಟ್ ಮಾಡಿದ್ದಾರೆ ಫಸ್ಟ್ ಫ್ಲೋರಲ್ಲಿ. ಸೊ ನೀವು ನೋಡ್ಬೋದು, ನನ್ನಿಂದ ಈ ಥರ ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ನಿಂತ್ಕೋಬೋದು. ನಮ್ಮದೇನು ಲಗೇಜ್ ಇಲ್ಲದಿರೋದ್ರಿಂದ ಆರಾಮಾಗಿ ನಡ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ನಿಂತಿದ್ದಾರೆ ಆಲ್ರೆಡಿ. ನಾನು ಹೋಗಿ ಜಾಯ್ನ್ ಆಗಬೇಕು ಅವ್ರ ಹತ್ರ. ಗೇಟ್ ನಂಬರ್ 6.
ಏನು ಇವತ್ತು ಇಷ್ಟೊಂದು ಜನ ಮಂಗಳವಾರ ಫುಲ್ ರಶ್. ಒಳಗಡೆ ಬಂದ್ವಿ. ಈಗ ಬೋರ್ಡಿಂಗ್ ಪಾಸ್ ಇಸ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಬಂದೇ ಇರು. ಎಲ್ಲ ಈ ಬೋರ್ಡಿಂಗ್ ಪಾಸ್ ಇಸ್ಕೊಂಡೇನ ರಾಜು? ಬೋರ್ಡಿಂಗ್ ಪಾಸ್ ಇಸ್ಕೊಂಡ ಮಹೇಶ? ಮೇಲೆ ಹೋಗ್ತಾ ಇದ್ವಿ. ಅಂದರೆ ಗೇಟ್ ನಂಬರ್ 22. ಬಾ, ಯಾವಾಗಲೂ ಬಂದಾಗೆಲ್ಲ ಸುಮ್ಮನೆ ಕಡಿಮೆ ಟೈಮಲ್ಲಿ ಬರ್ತೀವಿ, ಅದೇ ಸಮಸ್ಯೆ. ಕಡಿಮೆ ಟೈಮಲ್ಲಿ ಬಂದು ಇವ್ರತವೆಲ್ಲ ಹೊಡೆದಾಡ್ಕೊಂಡು ಕ್ಯೂ ನಿಂತ್ಕೊಂಡು ಮೇಲೆ ಬಂದು ನಾವು ಸೆಕ್ಯೂರಿಟಿ ಚೆಕ್ ಮುಗಿಸೋಗಂಟ ಕತೆಯೋ ಕತೆ. ಸೊ ನಮ್ಮ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗೀತು. ಈಗ ಗೇಟ್ ನಂಬರ್ 20ಕ್ಕೆ ಹೋಗ್ತಾ ಇದ್ದೀವಿ. ಬ್ರದರ್ ಇದ್ದಾರೆ ಇಲ್ಲೇ, ಗ್ಲಾಸೇ ಬಿತ್ತಲ್ಲ. ನಮ್ಮ ಬ್ರದರ್ ಗ್ಲಾಸೇ ಬಿತ್ತಲ್ಲ. ಸೆಕ್ಯೂರಿಟಿ ಚೆಕ್ ಏನಿಂದ ಹಿಡಿದು ಎಲ್ಲ ನೀಟಾಗಿ ಬಿಡಿಸಿ ಹೋಗ್ತಾ ಇದ್ವಿ. ಗೇಟ್ ನಂಬರ್ 22. ಈಗ 14ರಲ್ಲಿದ್ದೀವಿ. ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು. ಇನ್ನೂ 17, 5, 22 ಇನ್ನೂ ಸ್ವಲ್ಪ ದೂರ. ಆಲ್ರೆಡಿ ಬೋರ್ಡಿಂಗ್ ಓಪನ್ ಆಗಿದೆ ಅಂತ ಫ್ರೆಂಡ್ ಫೋನ್ ಮಾಡಿದ್ದ. ಸೊ ಬಸ್ ಹತ್ಕೊಂಡ್ವಿ. ಇಲ್ಲಿಂದ ಆರಾಮಾಗಿ ಫ್ಲೈಟಿಗೆ ಕರ್ಕೊಂಡು ಹೋಗ್ಬಿಟ್ಬಿಡ್ತಾರೆ. ಇಲ್ಲಿ ನೋಡ್ಬೋದು, ರನ್ವೇ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಹತ್ಕೊಂಡಿದ್ದಾರೆ. ನಮ್ಮ ಫ್ಲೈಟಲ್ಲಿ ಮುಂದೆ ಹೋಗ್ಬೇಕು ಇನ್ನೊಂದು ಸ್ವಲ್ಪ ದೂರ. ನಮ್ಮ ಫ್ಲೈಟ್ ಇರೋ ಜಾಗ ಕರ್ಕೊಂಡು ಹೋಗ್ತಾವ್ರೆ ಬಸ್ಸಲ್ಲಿ ಮಾಮೂಲಿ. ಯಾಕೆಂದರೆ ಮೇಲ್ಗಡೆ ಆಗಿದ್ರೆ ನಮಗೆ ಡೈರೆಕ್ಟ್ ಫ್ಲೈಟ್ ಒಳಗಡೆ ಹೋಗ್ಬಿಡ್ತಾ ಇದ್ವಿ ಈ ಥರ. ಸೊ ನಮ್ಮದು ಫ್ಲೈಟ್ ದೂರ ಇರೋದ್ರಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಫ್ಲೈಟ್ ಇರೋ ಜಾಗಕ್ಕೆ. ನಮ್ಮ ವಿಮಾನ ಇದೆ. ಇಲ್ಲಿ ಗಂಟ ಕರ್ಕೊಬಂದರು ಈಗ ಜಸ್ಟ್ ಬಸ್ಸಲ್ಲಿ. ರೆಡಿ ಮಾಡಿದ್ದಾರೆ ಎಲ್ಲ. ಮೇಲೆ ಹತ್ತೋದಷ್ಟೇ ಬಾಕಿ. ಈಗ ನಮ್ಮ ಫ್ಲೈಟು ಮೇಲೆ ಹತ್ತುತ್ತಾ ಇದ್ವಿ. ಈಗ ಅಲ್ಲಿಂದ ಈ ಥರ ಬಸ್ಸು ಬಂದು ಇಳಿಸುತ್ತೆ. ಸೊ ಅಲ್ಲಿಂದ ನಾವೆಲ್ಲ ಹಿಂಗೆ ಹತ್ಕೊಬರ್ಬೇಕು ಮೇಲೆ. ಅದು ಬಂದಮೇಲೆ ಈ ಥರ ಸೀದಾ ಫ್ಲೈಟ್ ಒಳಗಡೆ ಹೋಗ್ಬಿಡ್ತಾರೆ. ನೋಡಿ, ಇಂಜಿನ್ ಹಿಂಗಿರುತ್ತೆ. ಒಂಥರ ಏನೋ ಹೊಸ್ದಾಗಿ ಬರೋರು ಮಾತ್ರ ಒಂಥರ ಬೇರೆ ಥರನೇ ಅನಿಸ್ತಾ ಇರ್ತದೆ. ಸೊ ಒಳಗಡೆ ಹಿಂಗೆ ಏನ್ರಿ ಒಳ್ಳೇದಾಗಲಿ ಕಣಪ್ಪ, ಸೇಫ್ ಲ್ಯಾಂಡಿಂಗ್ ಆಗಲಿ ಅಂತ ಬಾಯ್ಸ್ ಇಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಬಂದು ಕೂತ್ಕೊಬಿಟ್ಟವ್ರು ಎಲ್ಲರೂ. ಯಾರ್ದು 17B ಇನ್ನೊಂದು ರನ್ವೇಲಿ ಹೋಗ್ತಾ ಇದೆ. ನೋಡಿ ಎಷ್ಟು ಫಾಸ್ಟಾಗಿ ಟೇಕ್ ಆಫ್ ಆಗುತ್ತೆ ಅಂದರೆ ರಾಕೆಟ್ ಸ್ಪೀಡು. ರನ್ವೇಯಿಂದ ಮೇಲೆ ಬಂತು. ಈಗ ಇಲ್ಲಿ ನೋಡಿ ಹೆಂಗೆ ಕಾಣಿಸುತ್ತೆ ಮೇಲಿಂದ. ಫುಲ್ ಕ್ಲೌಡ್ಸ್ ಇದೆ ಇವತ್ತು. ಫುಲ್ಲು ಮೇಲೆ ಬಂದಮೇಲೆ ಇದು 25,000 ಅಡಿ ಹೈಟಲ್ಲಿ ಹೋಗ್ತಾ ಇರ್ತದೆ. ಸೊ ಅವಾಗ ಮೋಡಗಳೆಲ್ಲ ಕೆಳಗಡೆ ಇರುತ್ತೆ. ಮೋಡಗಳ ಮೇಲೆ ನಾವು ಪಯಣ ಮಾಡೋ ಥರ ಕಾಣಿಸುತ್ತೆ ನೋಡಿ ಕೆಳಗಡೆಯಲ್ಲಿ. ಇದು 25,000 ಫೀಟ್ಸ್. ಫುಲ್ಲು ಮಳೆ ಗೋವಾಗಿ ಎಂಟ್ರಿ ಆಯ್ತಾ ಇದ್ದಂಗೆ. ಕೆಳಗಡೆ ವಿಸಿಬಿಲಿಟಿ ನೋಡಿ ಹೆಂಗೆ ಕಾಣ್ತಾ ಇದೆ. ಫುಲ್ ಯಾವುದೋ ನದಿ ದೊಡ್ಡದಾಗಿ ಹರ್ಕೊಂಡು ಹೋಗ್ತಾ ಇದೆ. ಅಂದರೆ ಯಾವುದು ಫಾರೆಸ್ಟು, ದಾಂಡೇಲಿ ಫಾರೆಸ್ಟು ದಾಟ್ಕೊಂಡು ಬಂದ್ರಲ್ಲ. ಸೊ ಅದ್ರದ್ದು ಫುಲ್ಲು ನೀರು, ಮಳೆ ಸಿಕ್ಕಾಪಟ್ಟೆ ಇಲ್ಲೆಲ್ಲ. ಫುಲ್ಲು ಲ್ಯಾಂಡಿಂಗು ನೋಡಿ ಎಷ್ಟು ಸ್ಪೀಡಾಗಿದೆ. ದೂರ ಆಡ್ಕೊಂಡು ಇಳಿತಾ ಇದೆ ಕೆಳಕ್ಕೆ. ಇನ್ನೇನು ಟಚ್ ಡೌನ್. ಎಸ್ ಲ್ಯಾಂಡಿಂಗ್ ಆಯಿತು. ಅಲ್ಲಿ ನೋಡಿ ಏರ್ ಬ್ರೇಕ್ ಹೆಂಗೆ ಎದ್ದೇಳ್ತೈತೆ ಫುಲ್ಲು. ಇದು ರಿವರ್ ಥ್ರಸ್ಟ್ ಆನ್ ಮಾಡಿದಾಗ ಈ ಥರ ಎದ್ದೇಳುತ್ತೆ ರೆಕ್ಕೆ. ಅಲ್ಲಿ ಏರ್ಪೋರ್ಟ್ ಇದು. ವಾವ್, ಬ್ಯೂಟಿಫುಲ್ ಲ್ಯಾಂಡಿಂಗ್, ಸೇಫ್ ಲ್ಯಾಂಡಿಂಗ್. ಕೆಳಗಡೆ ಇಳಿತಾ ಇದ್ದೀವಿ. ಕೊನೆಯಲ್ಲಿ ಕೂತಿದ್ವಲ್ಲ ನಾವು, ಹಂಗಾಗಿ ಕೊನೆಯಲ್ಲಿ ಇಳಿತಾ ಇದ್ದೀವಿ. ಲಗೇಜ್ ಬ್ಯಾಗ್ ಕಡೆ ಹೊರಟಿದ್ದೀವಿ. ಸೊ ಗೇಟ್ ನಂಬರ್ 4 ಈಚೆ ಬಂದ್ವಿ. ಫುಲ್ ಮಳೆ ವೆಲ್ಕಮ್ ಮಾಡ್ತಾಯಿದ್ದೆ ಗೋವಾದಲ್ಲಿ ನಮ್ಮನ್ನ. ಸೊ ಇಲ್ಲಿ ಕಾರ್ ರೆಡಿ ಮಾಡಿದ್ದೀವಿ. ಕಾರ್ ಎತ್ಕೊಂಡು ಈಗ ಸೀದಾ ಹೋಟೆಲ್ಗೆ ಹೋಗ್ಬಿಡ್ಬೇಕು. ಹೌದು, ನೀರು ಬೇಕು ನಮಗೂ ಇಸ್ಕೊ. ಆರಾಮಾಗಿ ಈಗ ಹೋಟೆಲ್ ಹತ್ರ ಹೋಗ್ತಾ ಇದ್ದೀವಿ. ಇದೆ ಬೈ, ಏನಿಲ್ಲ, ಮಳೆ ಹೋಯ್ತಾ ಇದೆ. ಫುಲ್ ವೆಲ್ಕಮ್ ಮಳೆ. ಹೋಟೆಲ್ ಹತ್ರ ಹೋಗ್ಬೋಣ ಈಗ. ಫಸ್ಟು ಕೊಟ್ಟರು ಏರ್ಪೋರ್ಟಿಂದ ಈಗ ಹೋಟೆಲ್ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಫುಲ್ಲು ಮಳೆ. ಅಲ್ಲಿಂದ ಶುರುವಾಗಿದ್ದು ಮಳೆ ಸ್ಟಾಪ್ ಆಗ್ತಾನೇ ಇಲ್ಲ. ಬಂದ್ವಲ್ಲ ತಾಜ್ ಮಿರಾಮಾರ್ ಹೋಟೆಲ್ಗೆ. ನಮ್ಮ ಗಾಡಿ ಲ್ಯಾಂಡ್ ಆಯ್ತೈತೆ ಇಲ್ಲಿ ಪಾರ್ಕಿಂಗಲ್ಲಿ. ಮಚ್ಚ ಇನ್ನೊಂಚೂರು ಮುಂದೆ ಕೊಡಿಸು ಗಾಡಿನ. ತಾಜ್ ಮಿರಾಮಾರ್ ಹೋಟೆಲ್ಗೆ ಬಂದಿದ್ವಿ. ಇಲ್ಲಿ ಇವತ್ತು ಸ್ಟೇ ಆಯ್ತೀವಿ. ಸೊ ಆರಾಮಾಗಿ ಹೋಗಿ ಈಗ ಫ್ರೆಶ್ ಅಪ್ ಆಗೋಣ. ಫ್ರೆಶ್ ಅಪ್ ಆಗಿ ಒಳ್ಳೆ ಸ್ನಾನ ಮಾಡ್ಕೊಂಡು ಆಮೇಲೆ ಈಚೆ ಬರೋಣ. ಒಳಗಡೆ ಬಂದ್ವಿ. ಈ ಥರ ಇದೆ ರೂಮ್ ಆಕ್ಯುಪೆನ್ಸಿ. ಸೊ ಲಾಬಿ ಏರಿಯಾ. ಒಳಗಡೆ ಬಂದು ಸ್ವಲ್ಪ ಬೆಚ್ಚಗೈತೈತೆ.
ರೂಮು ಬುಕ್ ಮಾಡಿದ್ವಿ. ಸೊ ಎಲ್ಲ ಫಿಲ್ ಮಾಡಿ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಕನ್ಫರ್ಮ್ ಮಾಡ್ತಾ ಇದ್ದಾರೆ. 506 ನಮ್ಮದು ರೂಮು. ಒಳಗೆ ಎಂಟ್ರಿ ಆಯ್ತಾ ಇದ್ದೀವಿ. ರೂಮ್ ಒಳಗಡೆ ಬಂದ್ವಿ. ರೂಮ್ ಒಳಗಡೆ ಬಂದಮೇಲೆ ಈಗ ನಾವು ಈ ಒಂದು ರೂಮಲ್ಲಿ ಒಂದು 3 ಜನ ಮಲ್ಕೊಳ್ತೀವಿ. ಅಂದರೆ ಈ ಥರದ್ದು ಒಂದು 3 ರೂಮ್ ಮಾಡ್ಕೊಂಡಿದ್ವಿ. ಸೊ ಬ್ಯೂಟಿಫುಲ್ ಆಗಿದೆ ಅಂತ ಈ ಒಂದು ರೂಮು ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಎದುರುಗಡೆ ಈ ಥರ ಬಂದರೆ ಇಲ್ಲಿ ಬೀಚ್ ವ್ಯೂ ಇದು. ಅಲ್ಲ ಮೇಲ್ಗಡೆ ಏನು ಕಾಣಿಸ್ತಾ ಇದೆ ಫುಲ್ ಬೀಚ್ ಅದು ಆ್ಯಕ್ಚುಲಿ. ಸೊ ಒಳ್ಳೆ ಒಂದು ಬೀಚ್ ಸೈಡ್ ಇರೋಂಥ ಒಂದು ರೂಮ್ನ ನಮಗೆ ಕೊಟ್ಟಿದ್ದಾರೆ. ನೋಡ್ಬೋದು. ಇಲ್ಲಿ ಆರಾಮಾಗಿ ಕೂತ್ಕೋಬೋದು. ಎಲ್ಲ ಮೊಬೈಲ್ ಗಿಬೈಲ್ ಚಾರ್ಜ್ ಹಾಕೊಂಡು ಇಲ್ಲಿ ಆರಾಮಾಗಿ ಮನಿಕೋಬೋದು ಹಿಂಗೆ. ಸೊ ಸಕಲಾಗಿದೆ. ಶೂ ಹಾಕಿದ್ದೀನಿ, ಹಂಗಾಗಿ ಮಲ್ಕೊಳ್ಳೋದು ಬೇಡ. ಯಾಕೆಂದ್ರೆ ನಾನು ಮಲ್ಕೊಳ್ಳೋದ್ರಿಂದ ಒಳ್ಳೆ ಮಾಡೋದು ಬೇಡ ಅಂತ ಅಷ್ಟೇ ಇಲ್ಲ. ನಮ್ಮ ಬ್ರದರ್ ಇಲ್ಲಿದ್ದಾರೆ, ಮಹೇಶು. ಸೊ ಇದೆಲ್ಲ ಮಾಮೂಲಿ ಲಗೇಜ್ ಇಟ್ಕೊಳ್ಳೋಂಥ ಜಾಗ. ಇದು ಬಂದು ನಮ್ದೇನು ಬಾತ್ರೂಮ್ ಮಾಮೂಲಿ. ನೋಡಿ ಬ್ಯೂಟಿಫುಲ್ ಆಗಿರೋಂಥ ಒಂದು ಆಂಬಿಯನ್ಸಿ ಕೊಟ್ಟಿದ್ದಾರೆ. ಸೊ ಟಬ್ಬಲ್ಲಿ ನಾವು ಆರಾಮಾಗಿ ಬಿಸಿನೀರು ಹಾಕೊಂಡು ಮಲ್ಕೋಬೋದು. ನೋಡಿ ಇಲ್ಲಿ ಬಂದು ಸ್ನಾನ ಮಾಡ್ಬೋದು. ಸೊ ಇಲ್ಲೆಲ್ಲ ಮಾಮೂಲಿ ಫ್ರೆಶ್ ಅಪ್ ಆಗೋಂಥ ಏರಿಯಾ. ಸೊ ಅದಾದ್ಮೇಲೆ ವೆಸ್ಟರ್ನ್ ಟಾಯ್ಲೆಟ್ ಕೂಡ ಅಷ್ಟೇ ಸೂಪರ್ ಆಗಿರೋಂಥ ಒಂದು ಜಾಗ. ತುಂಬಾ ಖುಷಿಯಾಗಿದೆ. ಒಳ್ಳೆ ರೂಮನ್ನ ಸೆಲೆಕ್ಟ್ ಮಾಡಿದ್ವಿ. ಸೊ ಹಾಗಾಗಿ ಒಂದು ಒಳ್ಳೆ ಸ್ಟೇ ಮಾಡೋಣ. ಸೊ ಇಲ್ಲಿಂದ ಈಗೆಲ್ಲ ಫ್ರೆಶ್ ಅಪ್ ಹಾಕ್ಬಿಟ್ಟು ನಾವು ಈಚೆ ಗೋವಾಕ ಪಣಜಿ ಕಡೆ ಹೋಗ್ತೀವಿ. ಅಂದರೆ ಇಲ್ಲಿಂದ ಒಂದು 4 ಕಿಲೋಮೀಟರ್ ದೂರ ಅಷ್ಟೇ ಪಣಜಿ. ಸೊ ಆ ಒಂದು ಸಿಟಿಗೆ ಹೋಗಿ ಓಡಾಡ್ಕೊಂಡು ಒಳ್ಳೆ ಪಾರ್ಟಿ ಮಾಡ್ಕೊಂಡು ಊಟ ಮಾಡ್ಕೊಂಡು ವಾಪಸ್ ಬರ್ತೀವಿ. ಸೊ ಅರ್ಲಿ ಮಾರ್ನಿಂಗ್ ಎದ್ದು ನಾವು ಇಲ್ಲಿಂದ ಟ್ರಾವೆಲ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಫಾಲ್ಸ್ ಕಡೆಗೆ. ನೋಡೋಣ, ಮಳೆ ಬರ್ತಾ ಇದೆ. ಮಳೆ ಏನಾದ್ರು ಕಮ್ಮಿ ಆದರೆ ನಾವು ಫಾಲ್ಸ್ಗೆ ಒಂದು ಬೈಕ್ ತಗೊಂಡು ಟ್ರಾವೆಲ್ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಈಗ ಸಿಟಿಗೆ ಹೋಗಿ ಇನ್ನೂ ಕರ್ಕೊಂಡು ಹೋಗ್ತೀನಿ. ಫುಲ್ಲು ಮಳೆ. ಆ್ಯಕ್ಚುಲಿ ನಾವು ಹೊರಗಡೆ ಹೋಗಿದ್ದೆ ಊಟ ಮಾಡೋಣ ಅಂತೇಳಿ ಎಲ್ಲ ಸ್ನೇಹಿತರು. ಸೊ ಊಟ ಮಾಡಿದ್ವಿ ಸ್ವಲ್ಪ ಹೊತ್ತು, ಒಂದು 2 hours ಅಲ್ಲೇ ಕುಂತು ಊಟ ಮಾಡಿ ಒಂದು ಸ್ಮಾಲ್ ಪಾರ್ಟಿ ಮಾಡಿ. ತುಂಬ ಅಂದರೆ ತುಂಬಾ ಮಳೆ, ಬಿಡ್ತಾನೆ ಇಲ್ಲ ಮಳೆ, ಅಷ್ಟು ಮಳೆ ಇದೆ. ಸೊ ನಾಳೆ ಬೆಳಗ್ಗೆ ನಾನು ಬೇರೆ ಪ್ಲ್ಯಾನ್ ಮಾಡ್ಬೇಕಂತೇಳಿ ಸ್ವಲ್ಪ ಗಾಡಿ ಬಗ್ಗೆ ವಿಚಾರಿಸಿದೆ. ಗಾಡಿ ತೊಗೊಳೋದು ಬೇಡ ಅಂತ ಅನಿಸ್ತು. ಯಾಕೆಂದರೆ ಮಳೆ ಬರ್ತಾಯಿದೆ ತುಂಬ. ಹಂಗಾಗಿ ಕಾರ್ಗೆ ಹೋಗೋಣ ಅಂತೇಳಿ ಒಬ್ಬ ಕಾರ್ನ ವಿಚಾರಿಸಿದೆ. ನಮ್ಮ ಕರ್ನಾಟಕದ ಡ್ರೈವರ್ನ ಒಬ್ಬರ ಬಿಜಾಪುರದವರು. ಸೊ ಅವ್ರು ಹೇಳಿದ್ದು ಏನಂತಂದರೆ, ಸರ್ ಅಲ್ಲಿ ಬಿಡೋದು ಡೌಟು ಫಾಲ್ಸ್ಗೆ ನಿಮ್ಮನ್ನು, ಯಾಕಂದರೆ ತುಂಬ ಮಳೆ ಆಗ್ತಾ ಇರೋದ್ರಿಂದ ನಿಮಗೆ ಟ್ರೆಕ್ಕಿಂಗ್ ಮಾಡೋದಕ್ಕೆಲ್ಲ ಬಿಡೋಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಂತ ಹೇಳಿದರು. ಏನು ಮಾಡೋದು, ಅಲ್ಲಿಂದ ಬಂದಿದ್ದೀನಿ ಹೋಗಲೇಬೇಕು ಅಂತ. ಸೊ ಹಿಂಗಾಯ್ತಲ್ಲ ಅಂತ ನನಗೂ ಸ್ವಲ್ಪ ಬೇಜಾರಾಯಿತು. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಬೆಳಗ್ಗೆ ಮಾರ್ನಿಂಗ್ ನೋಡೋಣ, ನೀನು ಮಳೆ ನಿಂತರೆ ನನಗೆ ಕಾಲ್ ಮಾಡೋ ಅಂತ ಹೇಳಿ ಅವ್ರಿಗೆ ನಾನು ನಂಬರ್ ಕೊಟ್ಟು ಬಂದಿದ್ದೀನಿ. ಹಾಗೆ ಊಟ ಮಾಡ್ಕೊಬಂದೆ. ಸ್ನೇಹಿತರೆಲ್ಲ ಸ್ವಲ್ಪ ನಿಧಾನಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಹಂಗಾಗಿ ನಾನು ಅರ್ಲಿಯಾಗಿ ರೂಮಿಗೆ ಬಂದಿದ್ದೀನಿ. ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ, ಆರಾಮಾಗಿ ರಿಲ್ಯಾಕ್ಸಾಗಿ ಈಗ ಮಲ್ಕೊಬಿಡ್ತೀನಿ. ಸೊ ಬೆಳಗ್ಗೆಯಿಂದ ಇಲ್ಲಿಗೆ ಬಂದಿದ್ದೆ. ನಾಳೆ ಬೆಳಗ್ಗೆ ಎದ್ದು ಫಾಲ್ಸ್ಗೆ ಹೋಗೋಣ ಅಂತ. ನೋಡೋಣ, ಗೊತ್ತಿಲ್ಲ ದೇವ್ರ ಇಚ್ಛೆ ಏನಿದೆ ಅಂತ. ನಾಳೆ ಬೆಳಗ್ಗೆ ಮಳೆ ನಿಂತರೆ ನಾನು ಟ್ರಾವೆಲ್ನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಸೊ ಹಂಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಬೆಳಗ್ಗೆ ಎದ್ದು ಸೂರ್ಲಾ ಫಾಲ್ಸ್ ಕಡೆ ಹೋಗೋ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನು ಕರ್ಕೊಂಡು ಹೋಗೋದನ್ನು ತೋರಿಸ್ತೀನಿ. ಸೊ ಹಂಗಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್, ಗುಡ್ ನೈಟ್.